ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಸಂಘಟನೆ ಆರಂಭವಾಗಿ 50 ವರ್ಷಗಳು ಪೂರೈಸಿದ ಹಿನ್ನೆಲೆ ಸುವರ್ಣ ಮಹೋತ್ಸವ ಹಾಗೂ ಛತ್ರಪತಿ ಶಿವಾಜಿಯ 398ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಛತ್ರಪತಿ ಶಿವಾಜಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ವೃದ್ಧಾಪ್ತ ವೇತನ, ಅಂಗವಿಕಲರಿಗೆ ವೇತನವನ್ನ ವಿತರಿಸಲಾಯಿತು. ಜೊತೆಗೆ ವಿಧವಾ ವೇತನ ಕೂಡ ವಿತರಿಸಲಾಯಿತು. ಈ ವೇಳೆ ಶಾಸಕರಾದ ಶ್ರೀನಿವಾಸ ರಾವ್ ಮಾನಿ, ಕೆಕೆಎಎಂಪಿಯ ರಾಜ್ಯಾಧ್ಯಕ್ಷರಾದ ಎಸ್ ಸುರೇಶ್ ರಾವ್ ಸಾಟೆ, ಗವರ್ನಿಂಗ್ ಕೌನ್ಸಿಲ್ ಎಸ್ಆರ್ ಸಿಂಧ್ಯಾ, ಪ್ರಧಾನ ಕಾರ್ಯದರ್ಶಿ ಟಿಆರ್ ವೆಂಕಟರಾವ್ ಚೌಹಾಣ್, ಮಹಿಳಾ ಚೇರ್ಮನ್ ಕೃಷ್ಣಕುಮಾರಿ ಸೇರಿದಂತೆ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು, ಗವರ್ನಿಂಗ್ ಕೌನ್ಸಿಲ್ ಸದಸ್ಯರು ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರು ಕೂಡ ಭಾಗಿಯಾಗಿದ್ದರು. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ನೇತೃತ್ವದಲ್ಲಿ ಪರಿಷತ್ತು ಸ್ಥಾಪನೆಯಾಗಿ 50 ವಸಂತಗಳನ್ನು ತುಂಬಿರುವಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ ಜಯಂತ್ಯೋತ್ಸವದ ಪ್ರಯುಕ್ತ ಭಾಳ ಅದ್ದೂರಿಯಾಗಿ ಇಲ್ಲಿ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಗುರುಗಳಾದಂತಹ ಮಂಜುನಾಥ ಭಾರತಿ ಸ್ವಾಮೀಜಿಯವರು, ನಮ್ಮ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ರಾವ್ ಸಾಟೆ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀನಿವಾಸ ಮಾನೆ ಅವರು ಹಾಗೂ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಎಸ್ ಆರ್ ಸಿಂಧ್ಯಾ ಅವರು, ವೆಂಕಟರಾವ್ ಚೌಹಾಣ್ ಅವರು, ಸುನೀಲ್ ಚೌಹಾಣ್ ಅವರು ಮತ್ತು ಮಹಿಳಾ ಚೇರ್ಮನ್ರು ಹಾಗೂ ಎಲ್ಲ ನಮ್ಮ ಸಹಪಾಠಿಗಳ ಎಲ್ಲ ಕೇಂದ್ರ ಕಾರ್ಯಕಾರಿ ಸಮಿತಿಯವರು, ಬೆಂಗಳೂರು ಮಹಾನಗರದವರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇವತ್ತು ಮರಾಠ ಪರಿಷತ್ತಿಂದ 398ನೇ ಶಿವಾಜಿ ಜಯಂತ್ಯೋತ್ಸವದ ಪ್ರಯುಕ್ತ ಸುಮಾರು 3000 ಜನಕ್ಕೆ, ತಾವು ನೋಡಿರ್ಬೋದು, ಜನಗಳ ಜಾತ್ರೆ, 3000 ಜನಕ್ಕೆ ನಾವು ಸ್ಕಾಲರ್ಶಿಪ್ ಮತ್ತು ವಿಧವಾ ವೇತನ, ಓಲ್ಡ್ ಏಜ್ ಪೆನ್ಷನ್ ಎಲ್ಲ ಕೊಡ್ತಾ ಇದ್ದೀವಿ. ನಮಸ್ಕಾರ. ನಾನು ಎಸ್ ಸುರೇಶ್ ರಾವ್ ಸಾತೆ, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ರಾಜ್ಯಾಧ್ಯಕ್ಷರು. ಇವತ್ತು ನಾವು 50ನೇ ವರ್ಷದ ಸುವರ್ಣ ಮಹೋತ್ಸವ ಮತ್ತು 398ನೇ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು 3 ರಿಂದ 3.5 ಸಾವಿರ ಜನಕ್ಕೆ ಸ್ಕಾಲರ್ಶಿಪ್ಪು, ಓಲ್ಡ್ ಏಜು, ವಿಡೋ ಪೆನ್ಷನ್ನು, ಹ್ಯಾಂಡಿಕ್ಯಾಪ್ನವ್ರಿಗೆ ಪೆನ್ಷನ್ ಕೊಡ್ತಾ ಇದ್ದೀವಿ. ದಿಸ್ ಅವರ್ ಮೈನ್ ಪ್ರೋಗ್ರಾಮ್. ಎವ್ರಿ ಇಯರ್ ಮಾಡ್ತೀವಿ. ಈ ವರ್ಷ 50ನೇ ವರ್ಷ ಇರೋದ್ರಿಂದ ಒಂದು ಸುಮಾರು 2,000 ಜನಕ್ಕೆ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಈ ವರ್ಷದಲ್ಲಿ. ಏನು